ಹಾಯ್ ನಮಸ್ಕಾರ. ನಾನು ನಿಮ್ಮ ಅಹಮದ್ ಮುಜಾವರ್ ಸರ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ ಅಂಡ್ ಯುವರ್ ಇಂಗ್ಲಿಷ್ ಟ್ರೈನರ್. ಆದ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು 4 ವಾಕ್ಯಗಳನ್ನ ಬರೆದಿದ್ದೀನಿ. ಸೊ ಅವನು ಈಗ ಕಾಲೇಜಿಗೆ ಬರುತ್ತಾನೆ, ಅವನು ಆಗ ಕಾಲೇಜಿಗೆ ಬಂದನು, ಅವಳು ಹಾಡನ್ನು ಹಾಡಿದಳು, ಅವರು ಕ್ರಿಕೆಟ್ ಆಡಿದರು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಗ್ಲಿ ಅಥವಾ PSI ಟ್ರಾನ್ಸ್ಲೇಷನ್ ಆಗ್ಲಿ ನಮಗೆ ಟ್ರಾನ್ಸ್ಲೇಷನ್ ನಾಲೆಜ್ ಬೇಕೇ ಬೇಕು. ಸೊ ಇಲ್ಲಿ ನಾವು ಟ್ರಾನ್ಸ್ಲೇಷನ್ ಕಲಿಯೋಣ. ಅವನು ಈಗ ಕಾಲೇಜ್ಗೆ ಬರುತ್ತಾನೆ ಅಂದ್ರೆ ಇದು ಪ್ರೆಸೆಂಟ್ ಇಂಡೆಫಿನಿಟ್ ಆಗುತ್ತೆ. ಪ್ರೆಸೆಂಟ್ ಇಂಡೆಫಿನಿಟ್ ಇದ್ದಾಗ ಹಿ ಕಮ್ಸ್ ಟು ಕಾಲೇಜ್, ಹಿ ಕಮ್ಸ್ ಟು ಕಾಲೇಜ್. ಸೊ ಡಿಯರ್ ಸ್ಟೂಡೆಂಟ್ಸ್, ಅವನು ಈಗ ಕಾಲೇಜ್ಗೆ ಬರುತ್ತಾನೆ, ಹಿ ಕಮ್ಸ್ ಟು ಕಾಲೇಜ್. ಕಮ್ಸ್ ಯಾಕಂತಂದ್ರೆ ಇದು ಥರ್ಡ್ ಪರ್ಸನ್ ಸಿಂಗುಲರ್ ಇದರಿಂದ, ಅವನು ಅನ್ನೋದು ಇದೆ ತೃತೀಯ ಪುರುಷ ಏಕವಚನ ಇರೋದ್ರಿಂದ ಇಲ್ಲಿ ಕಮ್ಸ್ ಅಂತ ಆಗುತ್ತೆ, ಕಮ್ ಅಂತ ಆಗಲ್ಲ. ಐ ಕಮ್ ಅಂತ ಆಗುತ್ತೆ, ವಿ ಕಮ್ ಆಗುತ್ತೆ, ಬಟ್ ಹಿ ಕಮ್ಸ್ ಅಂತ ಆಗುತ್ತೆ, ಶಿ ಕಮ್ಸ್ ಅಂತ ಆಗುತ್ತೆ. ಅವನು ಆಗ ಕಾಲೇಜ್ಗೆ ಬಂದನು. ಆಗ ಮೀನ್ಸ್ ಪಾಸ್ಟ್ ಟೆನ್ಸ್, ಬಂದ ಅಂದ್ರೆ ಕ್ರಿಯೆ ಮುಗಿದಿದೆ. ಸೊ ಕಮ್ಮದ ಭೂತಕ್ಕಲ್ಲ, ಕೇಮ್. ಸೊ ಹಿ ಕೇಮ್ ಟು ಕಾಲೇಜ್, ಹಿ ಕೇಮ್ ಟು ಕಾಲೇಜ್. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದು ಪ್ರೆಸೆಂಟ್ ಇಂಡೆಫಿನಿಟ್ ಇದೆ, ಇದು ಪಾಸ್ಟ್ ಇಂಡೆಫಿನಿಟ್ ಇದೆ. ಪ್ರೆಸೆಂಟ್ ಇಂಡೆಫಿನಿಟ್ ಅಲ್ಲಿ SRES ಬರಬೇಕು ಥರ್ಡ್ ಪರ್ಸನ್ ಸಿಂಗುಲರ್ ಗೆ. ಇಲ್ಲಿ SRES ಬರಲ್ಲ, ಯಾವುದಕ್ಕೆ? ಪಾಸ್ಟ್ ಇಂಡೆಫಿನಿಟ್ ಗೆ ಬರಲ್ಲ. ಅವಳು ಹಾಡನ್ನು ಹಾಡಿದಳು. ಸೊ ಇದು ಪಾಸ್ಟ್ ಇಂಡೆಫಿನಿಟ್ ಇದೆ. ಅವಳು ಅನ್ಲಿಕ್ಕೆ ಶಿ ಅಂತೀವಿ. ಸೊ ಸಿ ಸ್ಯಾಂಗ್, ಸಿ ಸ್ಯಾಂಗ್, ಸಿ ಸ್ಯಾಂಗ್ ಅ ಸಾಂಗ್. ಸಿಂಗದ ಭೂತಕಾಲ ಏನಪ್ಪಾ ಅಂದ್ರೆ ಸ್ಯಾಂಗ್ ಅಂತ ಆಗತ್ತೆ. ಸಿ ಸ್ಯಾಂಗ್ ಎ ಸಾಂಗ್. ಸಿ ಸಿಂಗ್ಸ್ ಸಾಂಗ್ ಆಗಲ್ಲ, ಯಾಕಂದ್ರೆ ಹಾಡಿದಳು, ಆಲ್ರೆಡಿ ಕ್ರಿಯೆ ಮುಗಿದಿದೆ, ಅದಕ್ಕೆ ಸಿ ಸ್ಯಾಂಗ್ ಎ ಸಾಂಗ್. ಸೊ ಅವರು ಕ್ರಿಕೆಟ್ ಆಡಿದರು. ದೇ ಪ್ಲೇಡ್ ಕ್ರಿಕೆಟ್, ದೇ ಪ್ಲೇಡ್ ಕ್ರಿಕೆಟ್. ಆಲ್ರೆಡಿ ಆಡಿದ್ದಾರೆ, ಕ್ರಿಕೆಟ್ ಮುಗಿದಿದೆ ಅಥವಾ ಗೇಮ್ ಮುಗಿದಿದೆ. ಸೊ ಅವರು ಕ್ರಿಕೆಟ್ ಆಡಿದರು. ಈ ರೀತಿಯಾಗಿ ದಯವಿಟ್ಟು ತಾವು ಕನ್ನಡದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ರಿ. ಸೊ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ನಿಮ್ಗೆ ಟ್ರಾನ್ಸ್ಲೇಷನ್ ಮಾಡಕ್ ಬರ್ಬೇಕು ಅಂದ್ರೆ ಅಫ್ಕೋರ್ಸ್ ನಿಮ್ಗೆ ಗ್ರಾಮರ್ ನಾಲೆಜ್ ಬಹಳ ಅವಶ್ಯಕತೆ ಇದೆ. ಗ್ರಾಮೆಟಿಕಲ್ ನಾಲೆಜ್ ಇರಬೇಕು, ಮತ್ತೆ ವರ್ಬ್ 1, ವರ್ಬ್ 2, ವರ್ಬ್ 3 ಬರಬೇಕು. ನಿಮಗೆ ಇದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಬರೀಬೇಕು ಅಥವಾ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂದ್ರೆ ನನ್ನ ನಂಬರ್ಗೆ ಕರೆ ಮಾಡಿ. ನನ್ನ ನಂಬರು 7760109998. ಕೇವಲ ನಿಮಗೆ 15 ದಿವಸದಲ್ಲಿ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಮಾತಾಡ್ಲಿಕ್ಕೆ ಕಲಿಸ್ಕೊಡ್ತೀನಿ. ಇದೇ ರೀತಿಯಾಗಿ ಕನ್ನಡದ ಇಂಗ್ಲಿಷು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕಾಗ್ಲಿ ಅಥವಾ ಮಾತಾಡ್ಲಿಕ್ಕಾಗ್ಲಿ ಕಲಿಸ್ಕೊಡ್ತೀನಿ. ಸೊ ನಾನು ಯಾವಾಗ್ಲೂ ನಿಮ್ಮ ಜೊತೆಗೆ ಇರ್ತೀನಿ. ಸೊ ನನಗೆ ಕರೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.